ವೆಂಗಸಂದ್ರ ಗ್ರಾಮದ ಸರ್ಕಾರಿ ಗೋಮಾಳದಲ್ಲಿದ್ದ ಬೃಹತ್ ಮರಗಳ ಕಟಾವು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಆಗ್ರಹ. ಸರ್ಕಾರಿ ಗೋಮಾಳದಲ್ಲಿ 2 ಎಕರೆ ಜಮೀನನ್ನ ದಲಿತರ ಸ್ಮಶಾನಕ್ಕಾಗಿ ಮಂಜೂರು ಮಾಡುವಂತೆ ಗ್ರಾಮಸ್ಥರು ಮನವಿ. ವೆಂಗಸಂದ್ರ ಗ್ರಾಮದ ಸರ್ವೆ ನಂಬರ್ 233ರಲ್ಲಿರುವ ಸರ್ಕಾರಿ ಗೋಮಾಳದಲ್ಲಿ ಬೆಳೆದಿದ್ದ ಬೃಹತ್ ಮರಗಳನ್ನು ಕಾನೂನು ಬಾಹಿರವಾಗಿ ಕಟಾವು ಮಾಡಿರುವ ಘಟನೆ ಬೆಳಕಿಗೆ ಬಂದಿದ್ದು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ವೆಂಗಸಂದ್ರ ಗ್ರಾಮದ ಸರ್ವೆ ನಂಬರ್ 233ರಲ್ಲಿ ಗೋಮಾಳದಲ್ಲಿ ದಶಕಗಳಿಂದ ಬೆಳೆದಿದ್ದ ಹುಣಸೆ ಮರ ಸೇರಿದಂತೆ ಇತರೆ ಮರಗಳನ್ನು ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಯ ಯಾವುದೇ ಪೂರ್ವಾನುಮತಿ ಪಡೆಯದೆ ಕಟಾವು ಮಾಡಲಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇನ್ನು ಈ ಬೃಹತ್ ಮರಗಳನ್ನು ಕಡಿಯುವ ಮೂಲಕ ಸಾರ್ವಜನಿಕ ಆಸ್ತಿಗೆ ನಷ್ಟ ಉಂಟು ಮಾಡಲಾಗಿದ್ದು, ಈ ಅಕ್ರಮ ಕಟಾವಿನಲ್ಲಿ ಭಾಗಿಯಾಗಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇನ್ನು ದಲಿತರ ಸ್ಮಶಾನಕ್ಕಾಗಿ ಜಮೀನು ಮಂಜೂರಾತಿಗೆ ಮನವಿ ಮಾಡಲಾಗಿದ್ದು, ಸರ್ವೆ ನಂಬರ್ 233ರಲ್ಲಿ ಸರ್ಕಾರಿ ಗೋಮಾಳದಲ್ಲಿ 2 ಎಕರೆ ಜಮೀನನ್ನ ದಲಿತರ ಸ್ಮಶಾನಕ್ಕಾಗಿ ಕಾಯ್ದಿರಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಅಖಿಲ್, ಚೌಡಪ್ಪ, ಚಂದ್ರಕುಮಾರ್, ರಾಜಪ್ಪ, ಪ್ರತಾಪ್, ಹರೀಶ್, ಹನುಮಂತ, ರಾಜೇಶ್, ನಾರಾಯಣಪ್ಪ, ರತ್ನಪ್ಪ ಸೇರಿದಂತೆ ಇತರೆ ಗ್ರಾಮಸ್ಥರು ಇದ್ದರು. ವೆಂಗಸಂದ್ರ ಗ್ರಾಮದ ಸರ್ವೆ ನಂಬರ್ 233. ಈ ಸರ್ವೆ ನಂಬರ್ 233ರಲ್ಲಿ ಸುಮಾರು 150 ವರ್ಷಗಳಿಂದ ಇದ್ದಿದ್ದು ಮರಗಳು, ಹುಣಸೆ ಮರ, ತಪ್ಸಿ ಮರ, ಎಲ್ಲಾ ಮರಗಳನ್ನು ಲಿಂಗಾಯತರಾದಂತಹ ಕುಮಾರು, ಅವ್ರ ಸನ್ ಆಫ್ ಬಸವರಾಜ್ ಅಂಡ್ ಶಿವರುದ್ರಪ್ಪ, ಸನ್ ಆಫ್ ಬಸವರಾಜು, ಮತ್ತೆ ಈ ವೆಂಗಸಂದ್ರ ಗ್ರಾಮಸ್ಥರಾದ ಮಂಗಮ್ಮ ಮತ್ತೆ ಶಾದಬಾಯಿ ವೆಂಕಟರಾಮಪ್ಪ, ಇವರೆಲ್ಲ ಸೇರಿ ಅಕ್ರಮವಾಗಿ ಮರಗಳನ್ನು ಕುಯ್ದು ಈ ವಿಚಾರವನ್ನು ತಹಶೀಲ್ದಾರ್ಗೆ ರವಾನೆ ಮಾಡಿದ್ರು ಸಹ ಯಾವುದೇ ರೀತಿಯ ಆಕ್ಷನ್ ತಗೊಂಡಿಲ್ಲ ಇದುವರೆಗೂ. ಈ ಒಂದು ಸರ್ಕಾರಿ ಜಮೀನಿನಲ್ಲಿ ಸುಮಾರು 1.5 ಎಕರೆ ದಲಿತರಿಗೆ ಮೀಸಲಿಟ್ಟಿರುವ ಸ್ಮಶಾನ ಜಾಗದಲ್ಲಿ ಇದ್ದಿದ್ದ ಹುಣಸೆ ಮರಗಳೆಲ್ಲ ಅಕ್ರಮವಾಗಿ ಕುಯ್ದು ಅಕ್ರಮ ಪ್ರವೇಶ ಮಾಡಿ ದೌರ್ಜನ್ಯದಿಂದ ನಡ್ಕೊಂಡಿರೋದ್ರಿಂದ ತಹಶೀಲ್ದಾರ್ ಖುದ್ದಾಗಿ ಹದ್ದುಬಸ್ತಾಗಿ ಮಾಡಿಕೊಟ್ಟು ದೀನ ದಲಿತರಿಗೆ ಸ್ಮಶಾನ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಂತಾರೆ ಅಂದರೆ ಮೀಡಿಯಾ ಅವ್ರ ಮುಖಾಂತರ. ಈ ಕುಯ್ದಿರುವ ಈ ಮರಗಳು ಬಸವರಾಜ್, ಇವರು ಚಂದ್ರಮೌಳಿ ಸನ್ ಆಫ್ ಬಸವರಾಜ್, ಶಿವಕುಮಾರ್ ಸನ್ ಆಫ್ ರುದ್ರಪ್ಪ, ಇವ್ರ ಮೇಲೆ ತೀವ್ರವಾದ ನ್ಯಾಯಬದ್ಧವಾಗಿ ಆಕ್ಷನ್ ತಗೋಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಈ ಮರಗಳನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಜಡ್ಜ್ ಕಡೆಯಿಂದ FIR ಮಾಡಿಸಿದ್ದೀನಿ, ಲೋಕಾಯುಕ್ತ ಡಿಪಾರ್ಟ್ಮೆಂಟ್ಗೂ ಕೊಟ್ಟಿದ್ದೀನಿ. ಈ ಒಂದು ದಾಖಲೆಗಳು ನಕಲಿ ದಾಖಲೆಗಳಂತ ಹೇಳ್ಬೋದು. ಇದು ಲೋಕಾಯುಕ್ತದಲ್ಲಿ ಕೇಸು ನಡೀತಾ ಇದೆ. ಈ ಒಂದು 1 ಎಕರೆ 34 ಗುಂಟೆ ಏನು ನಕಲಿ ದಾಖಲೆಗಳು ಸೃಷ್ಟಿ ಮಾಡ್ಕೊಂಡಿದ್ದಾರೋ ಇದು LND ನಂಬರು ಈ ವೆಂಗಸಂದ್ರ ಗ್ರಾಮಕ್ಕೆ ಕೊಟ್ಟಿರೋದಲ್ಲ. ಈ ಒಂದು ಡಾಕ್ಯುಮೆಂಟು ಹೂಗಾನಹಳ್ಳಿ ಕೊಟ್ಟಿರೋ ಡಾಕ್ಯುಮೆಂಟು. ಈ ಒಂದು ಕೇಸು ಲೋಕಾಯುಕ್ತ ಕೋರ್ಟಲ್ಲಿ ಕೇಸ್ ರನ್ ಆಗ್ತಾ ಇದೆ. ಈ ಒಂದು ಜಾಗನ ಈ ವೆಂಗಸಂದ್ರ ಗ್ರಾಮದ ಸ್ಮಶಾನಕ್ಕೆ ಮಂಜೂರು ಮಾಡಿಕೊಡಬೇಕಾಗಿ ತಹಶೀಲ್ದಾರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಪೊಲೀಸ್ ಇಲಾಖೆ ಕೊಟ್ಟಿದ್ದೀನಿ, ಲೋಕಾಯುಕ್ತ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೀನಿ, ತಹಶೀಲ್ದಾರ್ ಖುದ್ದಾಗಿ ಅವರೇ ಸ್ಪಾಟ್ ಇನ್ಸ್ಪೆಕ್ಷನ್ ಬಂದು ಖುದ್ದಾಗಿ ಹದ್ದುಬಸ್ತು ಮಾಡ್ಕೊಡಕ್ಕೆ ಹೇಳಿದ್ದೀನಿ. ಈ ವಿಚಾರವನ್ನು ವಿಲೇಜ್ ಅಕೌಂಟೆಂಟ್ ಮೋಹನ್ ವೇಲ್ ಅವ್ರಿಗೂ ಹೇಳ್ಕೊಟ್ಟಿದ್ದೀನಿ, RI ಕಿರಣ್ ಅವ್ರಿಗೂ ಇನ್ಫಾರ್ಮ್ ಮಾಡಿದ್ದೀನಿ, ಅವ್ರಿಗೂ ಅರ್ಜಿ ಕೊಟ್ಟಿದ್ದೀನಿ, ಊರಲ್ಲಿ ಗ್ರಾಮಸ್ಥರಿಗೂ ಎಲ್ರಿಗೂ ಇನ್ಫಾರ್ಮ್ ಮಾಡಿದ್ದೀನಿ. ಅದೇ ರೀತಿ ದಲಿತರಾದಂತಹ ವೆಂಗಸಂದ್ರ ಗ್ರಾಮಸ್ಥರ ಎಲ್ಲರೂ ಹಿರಿಯರಿಗೂ, ನಾಗರಿಕರಿಗೂ, ಕಿರಿಯರಿಗೂ, ಅಣ್ಣ ತಮ್ಮಂದ್ರಿಗೂ ಎಲ್ರಿಗೂ ಇನ್ಫಾರ್ಮ್ ಮಾಡಿದ್ದೀನಿ. ಸರ್ಕಾರಿ ಗೋಮಾಳ ಅಂತಾರಲ್ಲ, ಸರ್ಕಾರಿ ಗೋಮಾಳದಲ್ಲಿ ಯಾರು ಪೊಸಿಷನ್ ಇಲ್ಲ. ಈ 2 ಎಕರೆ ಮಾತ್ರ ಇವರು ಚೌಡಪ್ಪ ಮತ್ತು ಸೀನಪ್ಪ ಅವ್ರಿಗೆ ಮಾತ್ರ 2 ಎಕರೆ ಇದೆ. ಇನ್ನು 4 ಎಕರೆ 6 ಗುಂಟೆ ಮಾತ್ರ ಉಳಿದಿರೋ ಜಾಗ. ಈ ಒಂದು 4 ಎಕರೆ 6 ಗುಂಟೆಯಲ್ಲಿ 2 ಎಕರೆ ಮಾತ್ರನೇ, ಈ 2 ಎಕರೆ ಮಾತ್ರ ಸ್ಮಶಾನಕ್ಕೆ ಮಾಡಿಕೊಡ್ಬೇಕಾಗಿ ಮಂಜೂರು ಮಾಡ್ಕೊತಾ ಇದ್ದೀನಿ. ನಿಮ್ಮ ಮುಖಾಂತರ ಯಾರು ತಹಶೀಲ್ದಾರ್ಗೆ ಮನವಿ ಮಾಡಬೇಕಷ್ಟೇ. ತಹಶೀಲ್ದಾರ್ಗೆ ಮನವಿ ಮಾಡಿದ್ದಾರೆ, ಆಲ್ರೆಡಿ ಸರ್ವೇನೂ ಆಗಿದೆ. ಅವ್ರಿಗೆ ಒಂದು ಪಾಣಿ ಮಾಡಿಕೊಡ್ಬೇಕಾಗಿ, ಈ ಪಾಣಿ ಮಾಡಿಕೊಡೋದು ಡಿಲೇ ಆಗಿರೋದ್ರಿಂದ ಈ ಮರಗಳನ್ನೆಲ್ಲ ಕುಯ್ದು ಅವರ ಆಸ್ತಿಗೆ ಧಕ್ಕೆ ತಂದಿದ್ದಾರೆ.